ಬಹಳ ವಿವರವಾಗಿ ಮತ್ತು ವಾಸ್ತವಿಕವಾಗಿ ಒಂದು ಬಡಾವಣೆ ಅಭಿವೃದ್ಧಿ ಆಗಬೇಕು, ಯಾವ ರೀತಿ ಆಗಬೇಕು, ಮೂಲಭೂತ ಸೌಕರ್ಯಗಳಲ್ಲಿ ಸರ್ಕಾರ ಜನರು ಇಬ್ಬರ ಒಂದು ಪಾರ್ಟಿಸಿಪೇಟ್ ಇರ್ಬೇಕು. ಸರ್ಕಾರನೇ ಎಲ್ಲ ಮಾಡ್ತದಂದ್ರೆ ಹಿಂದಕ್ಕೆಲ್ಲ ಏನಾಗ ಗುರ್ತದ. ನಮ್ಮ ಬಿಜಾಪುರ ನಗರದಾಗ ರೋಡ್ನೇ ಮಾಡ್ಲಾರ್ದೆ ಖರ್ಚು ಹಾಕಿದ್ದಾರೆ. ಗುಡಿ ಗುಂಡಾರ ಕಟ್ಟಲಾರ್ದೇನೆ ಗುಡಿ ಗುಂಡಾರ ಹೆಸರಲ್ಲಿ ಖರ್ಚು ಹಾಕಿದ್ದಾರೆ MLA. ಆದ್ರೆ ನಿಮಗೆ ಗೊತ್ತಿರ್ತಿಲ್ಲ ಅವ್ರು ತಗೊಂಡು. ಯಾಕಂದ್ರೆ ನಾ MLA ಆದ್ಮೇಲೆ ನೋಡಿದೆ, ಅವ್ರು ಖರ್ಚು ಹಾಕಿದ್ ನೋಡಿದ್ರೆ ಅಲ್ಲಿ ರೋಡೇ ಇರಲಿಲ್ಲ. ಇದೆಲ್ಲ ಅದ್ರಾಗಿದ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಇದನ್ನ ಅಪ್ಗ್ರೇಡ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ವಿ. ಕಾರ್ಪೊರೇಷನ್ ಬೇಡ, ಇದನ್ನೇ ಪಟ್ಟಣ ಪಂಚಾಯತಿ ಮಾಡೋಣ. ಎಲ್ಲ ಫೈಲ್ ರೆಡಿ ಆಗಿತ್ತು. ನಮ್ಮ ಅವತ್ತಿನ ಪೌರಾಡಳಿತ ಮಂತ್ರಿಗಳು ಅಪ್ರೂವಲ್ ಕೊಟ್ಟಿದ್ರು. ಅದು ಚುನಾವಣೆ ನೀತಿ ಸಂಹಿತೆ ಬಂದಿದ್ದರಿಂದ ಅಷ್ಟಕ್ಕೆ ನಿಂತು. ಇನ್ನು 2-3 ವರ್ಷದಲ್ಲಿ ನಾವು ಕಾರ್ಪೊರೇಷನ್ ಯಾಕೆ ಸೇರಿಸಬಾರ್ದು ಅನ್ನೋಂಥದ್ದನ್ನು ಎಲ್ಲಾನು ಗರಪಟ್ಟಿ ಇದು ಎಲ್ಲ ಡಬಲ್ ಟಿಬಲ್ 4 ಪಟ್ಟು ಆಗ್ತಾವೆ. ಈ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿಯಾಗಿ ಇತ್ತಂದ್ರೆ ನಿಮಗೂ ಹೊರೆ ಆಗೋದಿಲ್ಲ. ಮತ್ತು ಈ ಒಂದು ತರುವಿ ಪಟ್ಟಣ ಪಂಚಾಯತಿ ಮಾಡಿದ್ರೆ ಕಡಿಮೆ ಇದರಲ್ಲಿ ಹೆಚ್ಚು ಅಭಿವೃದ್ಧಿ ಡ್ರೈನೇಜ್ ಆಗಲಿ. ಮುಂದಿನ ದಿವಸಗಳಲ್ಲಿ ಇವತ್ತು ಯಾಕೆ ಡಾಂಬರ್ ರೋಡ್ ಮಾಡಕತ್ತೀವಿ ಅಂದ್ರೆ ನಮ್ಮ ಮುಂದಿನ ಫ್ಯೂಚರು ಡ್ರೈನೇಜ್ ಮಾಡೋದಿದೆ. ಜಲಜೀವನ ಮಿಷನ್ ಈಗಾಗಲೇ ಪೈಪ್ಲೈನ್ ಎಲ್ಲೆಲ್ಲಾಗಿದೆ. ಇವತ್ತವರಿಗೆ ನಮ್ಮ ಪಾಟೀಲ್ರಿಗೆ ಹೇಳಿದ್ದೀನಿ, ಆದಷ್ಟು ಬೇಗನೆ ಎಲ್ಲ ಮನೆಗಳಿಗೆ ಕನೆಕ್ಷನ್ ಕೊಟ್ಬಿಡಿ. ಅಲ್ಲಿಂದ ಇಲ್ಲಿ 2.5 ಟ್ಯಾಂಕ್ ಅದಾವ. 2.5 ಟ್ಯಾಂಕ್ನಲ್ಲಿ 2 ರೆಡಿ ಆಗ್ಯಾವ. ಈಗ ಅದಕ್ಕೆ ಇನ್ನೊಂದು ದೊಡ್ಡ ಯೋಜನೆ ಬರ್ತಾ ಇದೆ. ಕೃಷ್ಣಾ ನದಿಯಿಂದ ಜಲಧಾರದಲ್ಲಿ ಇದು JJM ನೋಡಿರೋದು ನಮ್ಮ ಪ್ರಧಾನಮಂತ್ರಿಗಳ ಒಂದು ಕನಸಿದು. ಇವತ್ತು 5,500 ಮನೆಗೆ ನಾವು ಕನೆಕ್ಷನ್ ಕೊಡ್ತಾ ಇದ್ದೀವಿ. ಆ ಓವರ್ ಟ್ಯಾಂಕು ಅದಕ್ಕೆ ಸಪ್ರೇಟೇ. ಕೃಷ್ಣಾದಿಂದ ಇವತ್ತೇನು ಬಿಜಾಪುರ ಕುಡಿ ನೀರಿನ ಬರ್ತದಲ್ಲ, ಇದೊಂದು ಸಪ್ರೇಟ್ ಪೈಪ್ಲೈನೇ ಬರ್ತದೆ ನಮ್ಮ ಇದಕ್ಕೆ. ಅವಾಗ ನಾವು ಅದನ್ನು 24 ವರ್ಷನೂ ಕೊಡ್ಬೋದು. ಯಾವಾಗ ನಿಮಗೆ ನೀರು ಬೇಕಾಗ್ತಾವು ಅಷ್ಟನ್ನೇ ಸದ್ಬಳಕೆ ಮಾಡ್ಕೋದು, ಅಷ್ಟನ್ನೇ ದುಡ್ಡು ತುಂಬುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಭಾರತ ಸರ್ಕಾರದ ನೇರವಾದ ಯೋಜನೆ ಇದು. ಇದೇನಕ್ಕೆ ರಾಜ್ಯ ಸರ್ಕಾರದ ಏನೂ ಇದ್ರಾಗ ಪಾತ್ರ ಇಲ್ಲ. ಭಾಳ 10% ಎಷ್ಟೈತ್ರಿ ಇವ್ರದ್ದು ಕಾಂಟ್ರಿಬ್ಯೂಷನ್. 50-50 ಅವ್ರ ಸರ್ಕಾರ, ಕೇಂದ್ರ ಸರ್ಕಾರ 50 ಕೊಡ್ತದೆ. ಇದು ಕಂಪ್ಲೀಟ್ ಆಗಿ ಇನ್ನೊಂದು ಈಗ ನಾವು ಮಾಡುವಂಥ ಡಾಂಬರೀಕರಣ ರಸ್ತೆ ನಮ್ಮ ರಾಮೋಗ್ ಹೇಳಿದ್ದೀನಿ, ಕಂಪೌಂಡ್ ಹಚ್ಚತ್ತ ಹೇಳಿದ್ದೀನಿ. ಆ ಕಂಪೌಂಡ್ನಿಂದ ಈ ಕಂಪೌಂಡ್ ಅಂದ್ರೆ ಏನಾಗ್ತದೆ, ಎಲ್ಲಿ ಧೂಳು ಇದು ಬೀಳುವುದಿಲ್ಲ, ಎಲ್ಲಾನು ನೀಟ್ ಆಗ್ತದೆ. ಒಂದು 2-3 ವರ್ಷನಾಗ ಬಾದ ಅದು ಕುಳ್ಳೇನೆ ಅಟ್ರಾಗ ಈ ಸರ್ಕಾರ ಇರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಮತ್ತೇನಾದ್ರು ಬದಲಾವಣೆ ಆಯ್ತಂದ್ರೆ ಅವಾಗ ಪೂರ್ತಿ ಡ್ರೈನೇಜ್ ಮಾಡಿ ಅವಾಗ ಪೂರ್ತಿ CC ರೋಡ್ ಮಾಡಿ ಕೊಡುವಂಥ ಯೋಜನೆ ಮುಂದಿನ 5 ವರ್ಷದ ನಮ್ದು ಇಟ್ಕೊಂಡು ಇದಕ್ಕೆ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ. ಒಮ್ಮೆ CC ರಸ್ತೆ ಮಾಡಿಬಿಟ್ಟಿವಿ ಅಂದ್ರೆ ಸುಮಾರು 25 ನೋಡ್ರಿ. ಇವತ್ತು ಬಿಜಾಪುರನಾಗ ಎಲ್ಲಿ ಹೋದಲ್ಲಿ ಮ್ಯಾಕ್ಸಿಮಮ್ ಕಾಲನಿ ಒಳಗೆ ನಾವು ಏನೋ ಜನರಿಗೆ ಸಮಾಧಾನ ಮಾಡ್ಬೇಕಾಗಿದ್ರೆ ಒಂದೇ ವರ್ಷನಾಗ ಎಲ್ಲ ಕಡೆ ಡಾಂಬರ್ ರೋಡ್ ಮಾಡಿಬಿಡ್ತಿದ್ದೆ. ಯಾಕಂದ್ರೆ 1 ಕಿಲೋಮೀಟರ್ CC ಮಾಡೋದು ಡಾಂಬರ್ ರೋಡ್ 4 ಕಿಲೋಮೀಟರ್ ಆಗ್ತಿತ್ತು. ನನಗೆ ಹೇಳಿದ್ರೆ ಕೆಲವು ಮಂದಿ ಬ್ಯಾಡ ತಂದೆ ಒಂದೊಂದು ಓಣಿ ಅದ ಪರ್ಮನೆಂಟ್ ನಾವು ಮಾಡಿಬಿಟ್ಟಿವಿ ಅಂದ್ರೆ ಇಲ್ಲಿ ಕೆಲವೊಂದು ಏನದಾವಲ್ಲ ಡ್ರೈನೇಜ್ ಸಮಸ್ಯೆ ಅದಾವು, UGD ಕನೆಕ್ಷನ್ ಏನಾಗಿಲ್ಲ. ಈಗ ಹೊಸ ಒಂದು ಡ್ರೈನೇಜ್ ಇದು ಬಂದ ಟೆಕ್ನಾಲಜಿ. ನಮ್ಗೆ ಎಷ್ಟ್ರದ್ದು ಬೇಕು ಅಷ್ಟ್ರದೇ ಅಷ್ಟು ಮನೆಗಳು 500 ಮನಿದು, 1000 ಮನಿದು, 2000 ಮನಿದು ಮಾಡ್ಕೊಂತ ಹೊಸ ಟೆಕ್ನಾಲಜಿ ಬಂದಿದ್ರಿಂದ ಇಲ್ಲಿ ನಮ್ಮ ಸಮೀಪ 1 ಎಕರೆ 2 ಎಕರೆ ಜಾಗ ಸಿಗ್ತೈತೆ, ಅದರಲ್ಲಿ ಅದನ್ನು ಮಾಡಿಬಿಟ್ಟಿವಿ ಅಂದ್ರೆ ಇಷ್ಟರದ್ದೇ ಸಪ್ರೇಟ್ ಆಗಿ ನಾವು STP ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಇವತ್ತಲ್ಲಿ ಸುಮಾರು 1500 ಮನೆ ಕಟ್ಲಕತ್ತೀವಿ. ನಾಳೆ ಆಗಸ್ಟ್ 10ಕ್ಕೆ ಸುಮಾರು 300 ಮನೆ ಬಡವರಿಗೆ ಕೊಡ್ತಾ ಇದ್ವಿ. ಇಲ್ಲಿ ನಮ್ಮ ನಮೋ ನಗರ ಆಲಮ್ಮಿನ ಹಿಂದೆ ಸುಮಾರು 31 ಎಕರೆ ಜಮೀನು ಇತ್ತು ಕಾರ್ಪೊರೇಷನ್. ಸುಮಾರು 1593 ಮನೆಗಳ ನಿರ್ಮಾಣ ಆಗ್ತಾ ಇವೆ. ಅಲ್ಲಿನೂ ಸಪ್ರೇಟ್ ಒಂದು STP ಮಾಡ್ತಾ ಇದ್ದೀವಿ.
ಅಲ್ಲಿನೂ ಡ್ರೈನೇಜ್ ಸಿಸ್ಟಮು, ಈಗ ಲೈಟು ಅಲ್ಲಿ ಕೊಟ್ಟು ಅಲ್ಲಿನೂ ಒಂದು ಪೂರ್ತಿ ರೋಡ್ ಹಾಕಿದ್ದೀವಿ, ಸುಮಾರು 5 ಕೋಟಿ ರೂಪಾಯಿ. ಅದಾಯ್ತಂದ್ರೆ ಇಡೀ ಆ ಏರಿಯಾನು ಡೆವಲಪ್ ಆಗ್ತದೆ. ಅದಕ್ಕೆ ಇಲ್ಲಿ ಬಡಾವಣೆಯಲ್ಲಿರುವಂಥವ್ರು ನಾ ಇನ್ನು ಸಂತೋಷ್ ಪಾಟೀಲ್ ಹೇಳ್ದಂಗೆ, ತಾವು ದಯವಿಟ್ಟು ನಿಮ್ಗೆ ಏನಾರೇ ಪೈಪ್ ಹಾಕೋದಿದ್ರೆ ಯಾವುದೇ ಸಣ್ಣ ಪುಟ್ಟ ಏನಾರೇ ಇದ್ದು ಅಂದ್ರೂ ಈಗ ನೀವು ಮಾಡ್ಕೊರಿ. ರೋಡ್ ಮಾಡದ ಮ್ಯಾಗ ಹಟ್ಟಿದ್ರಿ ಅಂದ್ರೆ ಮತ್ತೆ 10 ವರ್ಷ ರೋಡ್ ಆಗೋದಿಲ್ಲ. ಯಾಕಂದ್ರೆ ನಾವು ಹಳ್ಳಿ ನಮ್ಮ ಸರ್ಕಲ್ ಇರ್ತವೆ, ಸರ್ಕಲ್ ಮ್ಯಾಗೆ ನಾವು ಬರೋ ಸುಮ್ಮನೆ ಎಲ್ಲೋ ಬೋಗಸ್ ಖರ್ಚಾಗಿ ತೆಗಿಲಾಕ ನಮ್ಗೆ ನಾವು ಒಪ್ಪುದಿಲ್ಲ. ಎಲ್ಲಿಯೂ ಒಪ್ಪಿಲ್ಲ ತಳೆ ಬಿಜಾಪುರ ಇಟ್ಟು ಚಂದಾಗಿ ಆಗೈತೆ. ನಾನು ಅಡ್ಜಸ್ಟ್ಮೆಂಟ್ ರೊಕ್ಕ ತಿನ್ಕೋತ ಕೂತಿದ್ದೆ ಅಂದ್ರೆ ಇಂಥ ರೋಡ್ಗಳು ಇವತ್ತು ನೋಡ್ರಿ, ನೀವು ಬೇಡಿ ಕಡೆ ಹೋದ್ರೆ ಹೆಂಗೆ ಕಾಣಿಸ್ತೈತೆ ರೋಡ್. 20 ಕೋಟಿ ರೂಪಾಯಿ ರೋಡ್ ಮಾಡೀವಿ. ಇದೇ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಕ್ ಹಿಡಿದು ತೊರವಿ ಯೂನಿವರ್ಸಿಟಿ ತನ ಹೆಂಗಾಗೈತೆ, ಬದಲಾವಣೆ ಆಗೈತಿಲ್ರಿ ಬಿಜಾಪುರ. ಇವತ್ತು ವಾತಾವರಣನೇ ಚೇಂಜ್ ಆಗೈತೆ ಬಿಜಾಪುರದು. ಧೂಳಿಲ್ಲ, ಅಸ್ತಮಾ. ನಮ್ಮ ಮನೆ ಡಿಸ್ಟ್ರಿಕ್ಟ್ ಸರ್ಜನ್ ಹೇಳ್ತಾರೆ ಅಸ್ತಮಾನೇ ಕಡಿಮೆ ಆಗೈತೆ ಬಿಜಾಪುರ್ನಾಗ ಅಂತೇಳಿ. ಮೊದಲ ಅಸ್ತಮಾನೇ ಬರ್ತಿತ್ತು, ಯಾಕಂದ್ರೆ ಕುದುರೆ ಲದ್ದಿದ್ದೊಂದು ಬೀಳುದು ರೋಡ್ ಮ್ಯಾಗ, ಬಿಸಿಲಿಗೆ ಅದು ಗಾಳಿಗೆ ಇಳುದು, ಮಣ್ಣು ಇಳುದು. ಯಾರು ಸರ್ಕಾರಿ ನೌಕರದಾರ ಮುಂಜಾನೆ ಆಫೀಸ್ಗೆ ಹೋದ್ರೆ ಮಧ್ಯಾಹ್ನಕ್ಕೆ ಬಂದು ಮತ್ತೆ ಅರ್ಬಿ ಚೇಂಜ್ ಮಾಡಿನೇ ಮತ್ತೆ ಹೋಗ್ಬೇಕು ಹೊಳ್ಳೆಯವ್ರು. ಈಗ ಮನೆ ಒಬ್ರು ಆಫೀಸರ್ ಹೇಳಕತ್ತಿದ್ರು 4 ದಿವಸ ಹಾಕೋತೀನಿ ಒಂದು ಶರ್ಟ್ ಪ್ಯಾಂಟ್ ಅಂದ್ರೆ ಮಂದಿ ಗುರ್ತಾಗಬಾರ್ದು ಅಂತೇಳಿ ದಿವಸ ಒಂದೊಂದು ಚೇಂಜ್ ಮಾಡ್ತೀನಿ. ಆದ್ರೆ ಅದನ್ನ 4ನೇ ದಿವಸ 5ನೇ ದಿವಸ ಪಾಳೆ ಬರ್ತದ, ಅವು 4 ದಿವಸ ಹೋಗ್ತದ ಅಂತೇಳಿ. ಈಗೆಲ್ಲ ಲಾಂಡ್ರಿ ಭಾಳ ತುಟ್ಟಾಗೈತ್ರಿ, ಮೊದ್ಲಿನಂಗಿಲ್ಲ. ಈಗ ನೀವು ಲೆಕ್ಕ ಹಾಕ್ರಿ, ನಾನು ಲೆಕ್ಕ ಹಾಕ್ತಿರ್ತೀನಿ. ಒಮ್ಮೆ ಬೆಂಗಳೂರಿನಾಗ ದಿಲ್ಲಿ ಒಳಗೆ ಒಮ್ಮೆ ಕೊಟ್ಟಿರ್ತೀವಲ್ಲ, 150-200 ರೂಪಾಯಿ ತಗೋತಾರೆ ಒಂದು ಶರ್ಟಿಗೆ ಪ್ಯಾಂಟಿಗೆ. ಈಗ 1000-1500 ರೂಪಾಯಿದಾಗ ರೆಡಿಮೇಡ್ ಪ್ಯಾಂಟ್ ಶರ್ಟ್ ಸಿಗ್ತಾವ ಈಗ. ಅದಕ್ಕೆ ಫಾರಿನ್ದವ್ರದ್ದು ಕೇಳ್ತಾರ, ಒಮ್ಮೆ ಫಾರಿನ್ದವ್ರು ಹೇಳ್ತಾರ ಅವ್ರು ಒಮ್ಮೆ ಹಾಕೊಂಡಿದ್ದು ಹೊಳ್ಳಿ ಹಾಕೋದಿಲ್ಲ, ಮಧ್ಯದಕ್ಕೆ ಹಾಕೋತಾರ ಲಾಂಡ್ರಿ ಕೊಡೋದಾದ್ರೆ. ಏನ ಹಾಕೊಂಡಿದ್ದಾರೆ ಬೇಕ್ರದ ಐತೆ ಗುರ್ತೈತಿ ನಿಮ್ಗೆ. ಇದು 2800 ರೂಪಾಯಿದ ಐತಿ ನಂದು ಹಾಕೊಂಡಿದ್ದು. ಇದನ್ನ 10 ಸಲ ನಾನು ಲಾಂಡ್ರಿ ಕೊಟ್ಟೆ ಅಂದ್ರೆ 4000 ರೂಪಾಯಿ ಆಗ್ತೈತಿ. ಮತ್ತ ಅಟ್ ರೊಕ್ಕ ನಿಮ್ದು ಉಳಿಸ್ಲಾಕತ್ತೀವಿಲ್ಲ. ಬರೀ ಏನ್ ಮಾಡೈತಿ ಸರ್ಕಾರ, ಏನ್ ಮಾಡೈತಿ? 15 ಲಕ್ಷ ಕೊಟ್ರೆ ಮೋದಿ ಸಂಕ ಹೊಡಿತಾರ ನಮ್ಮ ದೇಶ ತುಂಬಾ. ಇಟ್ಟೆಲ್ಲ ಬೆಳವಣಿಗೆ ಆಗೈತಲ್ಲ ದೇಶ ಜಗತ್ನಾಗೆ. ಭಾರತ ಅನ್ನುವಂಥದ್ದನ್ನ ಒಂದು 5ನೇ ಆರ್ಥಿಕ ರಾಷ್ಟ್ರ ಮಾಡಿದವ್ರು ಯಾರು? ನರೇಂದ್ರ ಮೋದಿನೇ ಅಲ್ಲ. ಏನೋ ಅವ್ರ ಮನಿ ಮಾಡ್ಕೊಂಡಾರ. ದೇಶ ಮೊದ್ಲಿನಂಗಿಲ್ಲ. ಇಷ್ಟೆಲ್ಲ ರೊಕ್ಕ ನಾವು ತಂದೀವಿ ಅಂದ್ರೆ ಎಲ್ಲಿ ತಂದೀವಿ? ಕೇಂದ್ರ ಸರ್ಕಾರದ ಅನುದಾನ ಎಲ್ಲದ್ರಾಗೂ 50%, 75% ಇದೆ. ಇವತ್ತೆಲ್ಲ ಏನು ಬಸ್ಸುಗಳು ಕೊಡ್ತಾರೆ ಕೇಂದ್ರ ಸರ್ಕಾರ ಕೊಡ್ತದೆ. ಇವ್ರೆಲ್ಲದ ಇದ್ದ ಬಸ್ಸುಗಳಿಗೆ ಟೈರ್ ಹಾಕೋದಾಗೆಲ್ಲ ಐಕಿತ್ತು, ಡೀಸೆಲ್ ಹಾಕ್ಲಾರ್ದ ನಿಂದ್ರಲಕತ್ತವ ಅದಾಗ. ಬರೀ ಉಚಿತ ಕೊಟ್ಟಿವಿ, ಗ್ಯಾರಂಟಿ. ಸರ್ಕಾರದ ಗ್ಯಾರಂಟಿ ಮುಗಿದೈತಿ, ರೊಕ್ಕನೇ ಇಲ್ಲ, ಅಭಿವೃದ್ಧಿನೇ ಆಗ್ತಾ ಇಲ್ಲ. ಜನ MLAಗಳಿಗೆ ಚೂತಿ ಏನಪ್ಪ ನೀ ಅಂತ ಅವನು ಆರಿಸ್ತಂದೀವಿ ನಂಗೆ ಬೈಲಕತ್ತಾರ. ಈಗ ಅವರೇ ಕಾಂಗ್ರೆಸ್ MLAಗಳು ಅವೇ ಹೇಳ್ತಾವ, ಏನ್ರಿ ನಮ್ಗೆ ಎಟ್ಟು ಬೈಲಕತ್ತ. ನಾ ಅವಾಗ ಹೇಳಿದೆ, ದಿನ 3-4 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡ್ತಿದ್ದೆ ನಾ ಬಿಜಾಪುರ್ನಾಗ. ಈಗ 1 ವರ್ಷದ ನಂತರ ಈಗ ಮಾಡ್ಲಕತ್ತಿ ನೋಡಿ 5 ಕೋಟಿ ರೂಪಾಯಿ. ಒಟ್ಟೆ ಭೂಮಿ ಪೂಜೆಗೆ ಹೋಗಲ್ಲ. ಮತ್ತೆ ಕೆಲಸ ಈಗ ಓಣ್ಯಾಗ ಹೋದ್ರೆ ಕೇಳ್ಕೊಂಡು ಅದೇ ಹೇಳೋರು, ಡ್ರೈನೇಜ್ ಮಾಡಿಲ್ರಿ, ನೋಡ್ಬರಿ ನಮ್ಮ ತಿಪ್ಪಿ ಬಿದ್ದೈತಿ, ನಮ್ದು ನೀರು ಬರೋದಿಲ್ರಿ, ನಮ್ಮ ಲೈಟ್ ಇಲ್ರಿ. ಸರ್ಕಾರನಾಗ ಏನೂ ಅಭಿವೃದ್ಧಿಗೆ ಇಲ್ಲಾರಂಥ ಪರಿಸ್ಥಿತಿ ರಾಜ್ಯದಾಗ ನಿರ್ಮಾಣ ಆಗೈತಿ. ನಾವು ಇವತ್ತು ಒಂದು ಸರ್ಕಾರ ಅಂದ್ರೆ ನಮ್ಮದು ಸಕ್ರಿಯ ಪಾಲುದಾರಿಕೆ ಇತ್ತಂದ್ರೆ ಭಾಳ ಒಳ್ಳೆ ಕೆಲಸ ಮಾಡಿ. ಎಷ್ಟು ಬಡಾವಣೆ ಅದಾವ ಬಿಜಾಪುರ್ನಾಗ. ಆಯಾ ಓಣ್ಯಾಗಿನ ಹಿರಿಯರು, ರಿಟೈರ್ಡ್ ಆದವರು, ಹೆಣ್ಮಕ್ಳು ತಾವೇ ಸ್ವಂತ ಗಿಡಗಳು ಹಚ್ಬೋದು. ತಮ್ಮ ಓಣಿ ಒಳಗೆ CC ರೋಡ್ ಆಗ್ಲಕತ್ರ ತಾವೇ ತಮ್ಮ ಮನ್ಯಾಗಿನ ತಟ್ಟು ತಂದು ಕ್ಯೂರಿಂಗ್ ಮಾಡೋದು. ಮೊದ್ಲಿನಂಗಿಲ್ಲ. ಈಗ ಜನ ಬಹಳ ಜಾಗೃತಿ ಅದಾರೆ. ಮೊದಲು ಹೆಣ್ಮಕ್ಳು ಹೊರಗೆ ಬರ್ತಿರ್ಲಿಲ್ಲ. ನಾ 94ಗೆ MLAಗೆ ನಿಂತಾಗ ಇಂಥ ಎಕ್ಸ್ಟೆನ್ಷನ್ ಏರಿಯಾದಾಗ ಬಂದ್ರೆ ಮನಿ ಬಾಗಿಲನೇ ತೆಗಿತಿದ್ರು, ಕಿಟಕಿಯಂದೇ ನೋಡ್ತಿದ್ರು. ಯಾರು ಒಳಗೂ ಬಾತಿದಿಲ್ಲ, ಕಿಟಕಿಯಂದೇ ನೋಡಿ ಅಲ್ಲೇ BJP ಓಟ್ ಹಾಕ್ಬಾರ, ಅಲ್ಲೇ ಗುಣ ಹಾಕಿ ಮತ್ತೆ ಕಿಟಕಿ ಹಾಕೊಂಡ್ ಬಿಡೋರು. ತುಳುಗಳು ಬಂದಂಗೆ ಆಗ್ತಿತ್ತು. ಈಗ ನಾ ಇದು ಈ ಸಲ 3ನೇ ಟರ್ಮ್ MLA. ಹೋದ ಟರ್ಮ್ ನೋಡ್ತಿದ್ದೆ, ಹೆಣ್ಮಕ್ಳು ಗಂಡಸರ್ಕಿಂತ ಹೆಣ್ಮಕ್ಳು ಹೆಚ್ಚು ಬಂದು ಕುರ್ಚಿನೇ ಖಾಲಿ ಇರ್ತಿದ್ಲು, ಗಂಡಸರ್ ಕೈ ಕೊಟ್ಕೊಂಡು ನಿಂದಿರ್ಬೇಕಾಗ್ತಿತ್ತು.
ಈಗ ಜಾಗೃತಿ ಆಗೈತಿ. ಮತ್ತು ಅಲ್ಲಿ ಆ ಬಡಾವಣೆಗೆ ಹೋದ್ರು ಹೆಣ್ಮಕ್ಳು ತಮ್ಮ ಓಣಿಂದ ಸಮಸ್ಯೆ ಹೇಳ್ತಾರ. ನಮ್ಮದು ರೋಡ್ ಆಗಿಲ್ರಿ, ಡ್ರೈನೇಜ್ ಇಲ್ರಿ, ಸರಿಯಾಗಿ ಕಸ ಒಯ್ಲಕ್ಕೆ ಬರುದಿಲ್ರಿ. ಇದು ಜಾಗೃತಿ ಏನು ಬಂದೈತ್ಲ, ಇದು ಭಾಳ ಒಳ್ಳೇದು. ಅಂದರೆ ನಿಮ್ಮ ಓಣಿ ನೀವು ಸ್ವಚ್ಛ ಇಟ್ಕೊಂಡ್ರೆ ನೋಡ್ರಿ. ಇವತ್ತು ನೀವು ಕೆಲವೊಂದು ಬಡಾವಣೆದಾಗ ಹೋದ್ರೆ ನೀವು ತಳಗೇನು ಹಾಸ್ಕೋಲಾರ್ದೇ ಬ್ಯಾಸಿಗೆಯಾಗ ಹೊರಗೆ ಮಕ್ಕೋಬೋದು. ಹಂಗದ ರೋಡ್ ಬಿಜಾಪುರ್ನಾಗ ನೋಡಿರ್ಬೇಕಾದ್ರೆ ಮುಂಜಾನೆ ವಾಕಿಂಗ ಮೇನ್ ರೋಡಿಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಓಣೆಗೆ ಅಡ್ಡಾಡ್ಬಿಡ್ರಿ. ಅಲ್ಲೇನೋ ಕಸ ಬಿದ್ದಿತ್ತಂದು ಒಯ್ದು ಒಂದು ಡಬ್ಬಿ ಮಾಡಿರಿ, ಅದ್ರಾಗ ಹಾಕಿಬಿಟ್ಟಿರ್ತೀವಿ. ಊರು ತಾನೇ ಸ್ವಚ್ಛ ಭಾರತ, ಸ್ವಚ್ಛ ಸುಂದರ ಭಾರತ ತಾನೇ ಆಗ್ತದೆ. ಏನೂ ಇಲ್ಲ, ಒಂದು ನಾತಿಂದ ಬಾಳೆ ಸಿಪ್ಪಿನ ಒಗಿಲಾರ್ದನೆ ಎಲ್ಲಿಯೂ ಏನೋ ಒಗಿಲಕ್ಕೆ ಜಾಗ ಇಲ್ಲ ಅಂದ್ರೆ ಕಿಸೆದಾಗ ಹಾಕೊಂಡು ಅದು ಎಲ್ಲಿರ್ತೈತೆ ಅಲ್ಲಿ ಒಯ್ದು ಹೋಗಿ ಅಂತ ಇವತ್ತು ಜನರಲ್ಲಿ ಜಾಗೃತಿ ಬಂದೈತಿ. ಇದು ಎದಕ್ಕೆ ಕಾರಣಪ್ಪ ಅಂದ್ರೆ ನರೇಂದ್ರ ಮೋದಿ ಸ್ವಚ್ಛ ಭಾರತ್ ಅಂತೇಳಿ ಕಸಬಾರಿಗೇನು ಪ್ರಧಾನಮಂತ್ರಿ ಹಿಡಿದ್ರಲ್ಲ, ಅಲ್ಲಿಂದ ಮಂತ್ರಿಗಳು ಹಿಡಿಬೇಕಾಯ್ತು ಕಸಬಾರಿಗೆ, MP ಗಳು ಹಿಡಿಬೇಕಾಯ್ತು. ನಾವು IPS ಆಫೀಸರ್ ಎಂದು ಕಸಬಾರಿಗೆ ನೋಡಿದ್ದಿಲ್ಲ, ಅವರು ಕಸಬಾರಿಗೆ ಹಿಡಿ. ಯಾಕಂದ್ರೆ ಪ್ರಧಾನಮಂತ್ರಿ ಹಿಡಿದಾಗ ಅವರು ಕಸಬಾರಿಗೆ ಹಿಡಿಯಬೇಕಲ್ಲ. ಹೀಗಾಗಿ ಭಾರತದಲ್ಲಿ ಇವತ್ತು ಸ್ವಚ್ಛತೆ ಅನ್ನೋಂಥದ್ದು ಬಹಳ ಅವಶ್ಯ ಇದೆ. ಎಷ್ಟು ನಾವು ದೇವ್ರ ಕೊಲ್ಲಿಯನ್ನು ಸ್ವಚ್ಛ ಇಡ್ತೀವಿ, ಅಷ್ಟು ನಮ್ಮ ಶೌಚಾಲಯ, ನಮ್ಮ ಪಾಯ್ಖಾನೆನೂ ಸ್ವಚ್ಛ ನಾವು ಇಡಬೇಕು. ಇದೇ ಕಾನ್ಸೆಪ್ಟ್ ಅಂದಾಗ ನಾವು ಭಾರತ ಬರೀ ಹೊರಗಿನ ದೇಶಕ್ಕೆ ಹೋಗಿ ಬರ್ತೀವಪ್ಪ. ನಾವು ಏನು ಚಂದ ಇಟ್ಟಾರಿ, ಏನು ಟಾಯ್ಲೆಟ್ ನೋಡ್ಬೇಕು, ಘಮ 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 ನಾರ್ತೈತ್ರ ಅಂತ. ನೀವು ಎಲ್ಲರೂ ಈಗ ಯಾರ ಮನೆಗೂ ನಾವು ನೋಡ್ತೀವಿ, ಒಮ್ಮೆ ಹೋಗಿರ್ತೀನಿ, ಎಲ್ಲರೂ ಕ್ಲೀನು ನೀಟಾಗಿ. ಇದು ಏನು ಇದು ಜಾಗೃತಿ ಏನು ಬಂದದ ಭಾಳ. ಬಿಜಾಪುರ ನನಗೆ ಭಾಳ ಈಗ ನಾ ಗಾಡಿ ಒಳಗೆ ಅಡ್ಡಾಡುವಾಗ ಅದು ನೋಡ್ತಿರ್ತೀನಿ, ನಮ್ಮ ರೋಡ್ಗಳು ಎಷ್ಟು ಕ್ಲೀನ್ ಇರ್ತಾವೆ. ಒಳಗೆ ಅನ್ಸಾಗ ನನಗೆ ಅಭಿಮಾನ ಅನ್ನಿಸ್ತೈತಿ. ನಾವು MLA ಆಗಿ ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ನಲ್ಲಪ್ಪ ಅನ್ನೋ ಅಂತ ಅಭಿಮಾನ ಇವತ್ತು ನನಗೆ ಬರ್ಬೇಕಂದ. ಅದಕ್ಕೆ ನೀವು ಕಾರಣ. ನೀವು ಜಾಗೃತಿ, ಇನ್ನೂ ಜಾಗೃತಿ ಆಗ್ಬೇಕು. ಮತದಾನ ಅನ್ನುವಂಥದ್ದು ಭಾಳ ದೊಡ್ಡ ಶಕ್ತಿ ನಮ್ಮ ದೇಶದ ಜನರಿಗೆ ಆಗೈತಿ. ಮತದಾನವನ್ನ ನಾವು ಎಂದೂ ಯಾವುದೇ ಸಂದರ್ಭದಲ್ಲಿ ತಪ್ಪಿಸಬಾರ್ದು. ನಾವು ಎಲ್ಲಿವರೆಗೆ ಹಿಂದೂಗಳು 100ಕ್ಕೆ 100 ನೀವು ಮತದಾನ ಮಾಡೋದು ಕಲಿಯೋದಿಲ್ಲೋ, ಇನ್ನೊಂದು 10 ವರ್ಷ ನೀವು ಹಿಂಗೆ ಅಲಕ್ಷ್ಯ ಮಾಡಿದ್ರಿ ಅಂದ್ರೆ ಭಾರತ ಪಾಕಿಸ್ತಾನ ಆಗ್ತೈತಿ. ಇದನ್ನು ನೀವು ತಲೆಗಿಟ್ಕೊಳ್ರಿ. ಅವರ ನಡವಳಿಕೆ ಏನದೆ 2047ಕ್ಕೆ ಈ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡ್ಬೇಕಂತ ನಮ್ಮವ್ರು ಹೊಟ್ಟೆ ಹಾಕ್ಲಕ್ಕೆ ಹೋಗುದಿಲ್ಲ. ನೋಡಿದ್ರಲ್ಲ ಇವತ್ತು ನರೇಂದ್ರ ಮೋದಿಯವ್ರ ಪರಿಸ್ಥಿತಿ ಏನಾಯ್ತು? 272 ಸೀಟ್ ಬರೋದು ಆಗಲಿಲ್ಲ. ಈ 2-3 ಪಾರ್ಟಿ ಅವ್ರು ತೊಗೊಂಡು ಅವ್ರು ದಿನ ಒಂದು ಕಂಡೀಷನ್ ಇಡ್ತಾರೆ ಮ್ಯಾಗ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಆ 1-2 ಇದ್ದು ಅವತ್ತನ್ನೆಲ್ಲ ಸಂಭಾಳಿಸಿ ದೇಶ ನಡೆಸೋದು ಭಾಳ ಕಷ್ಟ ಇದೆ. ಆವಾಗ 303 ಇತ್ತು, ಏನು ಬೇಕಾದ ಕಾಶ್ಮೀರ 370 ತೆಗೆದು ಹೋಗಿದ್ಬಿಟ್ಟಿವಿ, ತ್ರಿಬಲ್ ತಲಾಕ್ ತೆಗೆದು ಹೋಗಿಬಿಟ್ಟಿವಿ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಿಬಿಟ್ಟಿವಿ. ಜಗತ್ತಿನ ಭಾರತ 5ನೇ ಸ್ಥಾನಕ್ಕೆ ಹೋಯ್ತು. ಯಾಕ? ಪ್ರಧಾನಮಂತ್ರಿ ಪೂರ್ತಿ ನಿರ್ಣಯ ತಗೋಲಿಕ್ಕೆ ಪಾರ್ಲಿಮೆಂಟ್ನಲ್ಲಿ ಬಹುಮತ ಇತ್ತು. ಈಗ ಏನಾರು ನಾವು ಒಂದು ಪಾರ್ಲಿಮೆಂಟ್ ಈಗ ವಕಫ್ ಕಾನೂನು ತೆಗಿಬೇಕಾಗೈತಿ, ನಾವು ಹೋರಾಟ ಮಾಡಕತ್ತೀವಿ. ಏನಪ್ಪ ವಕಫ್ ಕಾನೂನು ಅಂದ್ರೆ, ಒಬ್ಬ ದಲಿತರು ಮನಗೋಳ ಅಕ್ಷಿಯಾಗ ಸಾವಿರಾರು ವರ್ಷದಿಂದ ಅದ್ರ ಆದಿಲ್ ಸಾಯಿ ಕಾಲದಿಂದ ಅವ್ರು ಅದಾರ. ಅಲ್ಲಿ 13 ಎಕರೆ ಅದು ಅಲ್ಲಿ ವಕಫತ್ ಮಾಡ್ಯಾರ. ಒಂದು ಇಟ್ಟೆ ಮಸೂತಿ ಐತಿ. ಇನ್ನಾಗ ಇಲ್ಲೇ ಒಂದು 10 ನಿಮಿಷನಾಗ ನಿನ್ನೆ ಬಂದೈತೆ. ಅದು ಯಾವುದು ಬಂತಾರಿಲ್ಲ ಅವ್ರು ನೋಡ್ರಿ, ಒಂದು ಸಣ್ಣದ ಇಟ್ಟೆ ಐತಿ. ಈಗ ಅದು ಗಾರ್ಡನ್ ಜಾಗ. ಈಗ ಬಂದವ್ರು ಅದು ಮಾಡಿ ನಾವಿಲ್ಲಿ ನಮಾಜ್ ಮಾಡ್ತೀವಲ್ಲ ಕತ್ತಾರೆ. ಅವನೇ ದಲಿತರು ಒಂದು ಅಂಬೇಡ್ಕರ್ ಅವ್ರದ ಒಂದು ಸಮುದಾಯ ಭವನ ಮಾಡ್ತಿರ್ತ. ನಾ 25 ಲಕ್ಷನ ಕೊಟ್ಟಿದ್ದೆ ಪಣ್ಣಾಗ. ಇವತ್ತು ಒಂದು ಬರೇ 100 ಬಾಯಿ 100 ಜಾಗ ಬಿಟ್ಕೊಳಕ್ ತಯಾರಿಲ್ಲ. ನಮ್ಮ ಲೀಡರ್ಗಳು ಭಾಷಣ ಮಾಡ್ತಾರೆ, ದಲಿತ ಮುಸ್ಲಿಂ ಬಾಯಿ ಅಂತೇಳಿ. ನಿಮ್ಗೆ 100 ಬಾಯಿ 100 ಜಾಗನೇ ಕೊಡುದಿಲ್ಲ, ನಿಮ್ಮ ಬಾಯಿ ಎಲ್ಲಿ ಸುಡುಗಾಡ ಆಗ್ತೈತಿ ನಿಮ್ದು. ಇದನ್ನಾರ ಅರ್ಥ ಬೇಕಲ್ಲ ನಮಗೆ. ಇವತ್ತು ನೋಡಿ 12 ಲಕ್ಷ ಎಕರೆ ಈ ದೇಶನಾಗ ವಕಫ್ ಆಸ್ತಿ ಐತಿ. ನಮ್ಮ ಕರ್ನಾಟಕದಾಗ ಎಟ್ಟೈತಿ ಗುರ್ತೈತೆ? 56,000 ಎಕರೆ ಐತಿ. ನಮ್ಮ ಬಿಜಾಪುರನಾಗ ಎಟ್ಟೈತಿ ಗುರ್ತೈತೆ? ಸುಮಾರು 1000 ಎಕರೆ ಸಮೀಪ ಬಿಜಾಪುರ ನಗರದಾಗ ವಕಫ್ ಆಸ್ತಿ ಐತಿ. ಅಲ್ಲಿ ನಮ್ದು ಏನಾರ ಇಲ್ಲಿ ಮನೆ ಕಟ್ಟಿದೀವಿ. ಈಗ ನೋಡಿ ತೊರವಿ ಲಕ್ಷ್ಮೀ ಗುಡಿ ಇದನ್ನೇ ವಕಫತ್ ಮಾಡ್ಯಾರ. 13 ಎಕರೆ ಎಟ್ಟದು? 6 ಎಕರೆ ಲಕ್ಷ್ಮೀ ಗುಡಿದು. ಅವರೆಲ್ಲ ಗೌಡ್ರದು ಬಂದರು, ಎಲ್ಲ ಫುಲ್ ಕಾಂಗ್ರೆಸ್ ಅಗದಿ ಜೋರು ಮಾಡ್ತಿದ್ರು.
ನಾ ಕೇಳಿದೆ, ಮತ್ತು ಕಾಂಗ್ರೆಸ್ ಮಾಡ್ತಿರ್ಲಿಲ್ಲ, ಮತ್ತು ಹೋಗಿ ಬಿಡ್ಸ್ಕೊಂಡು ಬರ್ಬೇಕು ನಿಮ್ಮ MP ಪಾರ್ಟಿ ಬಳಿ ಹೋಗತ್ತ. ಅವ್ರು ಹೊರದೇ ಕಾಳಜಿ ಮಾಡ್ತಾರೆ, ಇವ್ರದ್ದು ಲಕ್ಷ್ಮೀದು ಮಾಡೋದಿಲ್ಲ. ಸೈಬುನ್ ಸಾಬಂದೇ ಕಾಳಜಿ ಮಾಡ್ತಾರೆ, ಮಹಾಲಕ್ಷ್ಮೀದೇವಿ ಮಾಡ್ತಾರೆ. ನಾ ಹೇಳ್ದೆ ಒಕ್ಕಟ್ಟಾಗ್ರು ಮಾರ, ಏನ್ ತಗೊಂಡು ಏನ್ ಮಾಡೋರು ನೀವು? ಇಲ್ರಿ ನಮ್ಮ ಮುತ್ಯಾನ ಕಾಂಗ್ರೆಸ್ ಮಾಡ್ರಿ. ನೀವು ಕಾಂಗ್ರೆಸ್ ಮಾಡಿದಕ್ಕೆ ಹಿಂಗಾಗೈತೆ ದೇಶದಲ್ಲಿ, ಸತ್ಯನಾಶ ಆಗೈತಿ. ಇವತ್ತು ನೋಡ್ರಿ ಲಕ್ಷ್ಮೀ ಗುಡಿಗೆ ಸ್ಟೇ ಮನೆ ಆಯುರ್ವೇದ ಕಾಲೇಜ್ ಅದು ಬೀಳ್ದಿದೆ. MP ಪಾಲ್ರಿ ಇದ್ರಾಗ ಒಂದು ಇಟ್ಟೇ ಐತದು. ನಮ್ಮ DC ಅವ್ರು ಹೋಗಿದ್ರು ಮನೆ ಇನ್ಸ್ಪೆಕ್ಷನ್, ಅಲ್ಲಿ ಒಳಗೆ ಹೋಗ್ಲಕ್ಕ ಆ ವಾಸಿಗೆ ಒಳಗೆ ಹೋಗ್ಲಾರ್ದೇನೆ ಓಡಿ ಬಂದಾರೆ DC ಅವ್ರು. ಅವರೇ ಹೇಳಿದ್ರು, ಏನು ಸರ್ ಅಲ್ಲಿ ಹೋಗ್ಲಿಕ್ಕೆ ಭಯ ಆಯ್ತು ಸರ್. ಯಾಕೆ ಹೋಗಿದ್ರಿ? ಅಲ್ಲಿ ದೇವ್ರು ಇರುವುದಿಲ್ಲ ಅಲ್ಲಿ ಅಂತ ಹೇಳ್ತಾನೆ. ದೇವ್ರು ಕೈ ಬಿಟ್ರಿ. ಹಿಂಗೈತ್ ಪರಿಸ್ಥಿತಿ. ಈಗ ನಮ್ಮ ಸಂತೋಷ್ ಪಾಟೀಲ್ ಹೇಳಿದ್ರು, ನೀವೆಲ್ಲಾರು ಬಡಾವಣೆಯವ್ರಿಗೆ ಒಂದು ಜಾಗೃತಿ ಆಗ್ರಿ. ನಿಮ್ಮ ಓಣ್ಯಾಗಿನ ಓಪನ್ ಸೈಟ್ ಏನದಾವ, ಗಾರ್ಡನ್ ಏನದಾವ, ಇದನ್ನು ನೀವು ಬಂದೋಬಸ್ತ್ ಮಾಡ್ಕೋಬೇಕು. ಒಂದು ಗುಡೇರಿ ಕಟ್ರಿ, ಗಿಡ ಹಚ್ಚ್ರಿ. ಈಗ ಗಾರ್ಡನ್ದಾಗ ಮೊದಲು ಇದ್ದಿಲ್ಲ, ಏನಂದ್ರೆ ಗಾರ್ಡನ್ದಾಗ ನಿಮ್ಗೇನು ಕಟ್ಲಕ್ಕ ಅವಕಾಶ ಇರಲಿಲ್ಲ. ಶಾಲಿನಿ ರಜನೀಶ್ ಅಂತ ಹೇಳಿ ಒಬ್ರು IAS ಮೇಡಮ್ ಅದಾರ, ಅವ್ರ ಬಳಿ ಹೋಗಿದ್ದೆ ನಾನು. ನಾಂದೆ MLA ಫಂಡ್ ಕೊಡ್ಲಕತ್ತೀವಿ ನಾವು ಸಮುದಾಯ ಭವನ. ಅಲ್ಲಿ ಹೆಣ್ಮಕ್ಳು, ಅಲ್ಲಿ ರಿಟೈರ್ಡ್ ಆದ ಮಂದಿ ಹಿರಿಯರು ಅದಾರ, ಸಣ್ಣ ಹುಡುಗರು ಆಟ ಆಡ್ಲಕ್ಕ ಒಂದೇನೋ ನಾವು ಮಾಡ್ತೀವಿ. ಒಂದು ಸಣ್ಣ ಹುಡುಗರಿಗೆ ಆಟದ ಮೈದಾನ ಮಾಡ್ತೀವಿ. ಒಂದೆಲ್ಲ ಹೆಣ್ಮಕ್ಳು ಸಂಜೆ ಮುಂದೆ ಬಂದು ಒಂದು 10 ಕುರ್ಚಿ ಹಾಕಿ ಒಂದು ಸಮುದಾಯ ಭವನ ಲೈಬ್ರರಿ ಮಾಡಿದ್ವಿ ಅಂದ್ರೆ, ಒಂದು ಓಪನ್ ಜಿಮ್ ಮಾಡಿದ್ವಿ ಅಂದ್ರೆ ಇಡೀ ಓಣಿ ಜನ ಒಂದು ಕಡೆ ಬಂದು ಕೊಂಡ್ರಲಕ್ಕ ಒಂದು ಸ್ಥಾನ ಆಗ್ತತಿ. ಮತ್ತು ನೀವು ಅಲ್ಲಿ ಏನೂ ಕಟ್ಟೇಬೇಡ ಅಂದ್ರೆ ಹೆಂಗೆ ಅಂದ್ಕೊಳ್ಳಿ. ನಾವು ಮೇಡಮ್ ಪಾಪ ಒಳ್ಳೆ ಆಫೀಸರು, ಅವರೊಂದು ಕಾನೂನು ಮಾಡಿದ್ರು. ನಾವು ಹೋಗಿ ಹೇಳಿದ್ಮ್ಯಾಗ ಏನು ಗಾರ್ಡನ್ ಅದಾವ, ಗಾರ್ಡನ್ದಾಗ 5% ನೀವು ಸಮುದಾಯ ಭವನ ಕಲ್ಚರ್ ಹಾಲ್ ಕಟ್ಲಾಕ ಅವಕಾಶ ಅಂತ ಹೇಳಿ ಈಗ ಆಗಿ ಬಂತು. ಏನಿ ಮ್ಯಾಗ ಎಲ್ಲ ಗಾರ್ಡನ್ದಾಗೂ ನೀವು ಒಂದೊಂದು ಸಮುದಾಯ ಭವನ ಹಿಂಗೇನು ಮುಂದೆ ಹಿಂದೆ ಗುಡಿ ಕಟ್ಕೊಟ್ರಿ, ಮುಂದೆ ಇದನ್ನ ಏನು ಕಟ್ಟಿರಲ್ಲ ಅದು ಸಮುದಾಯ ಭವನಕ್ಕೆ ನಾವು ರೊಕ್ಕ ಕೊಡ್ತೀವಿ. ಸಂಜೆ ಮುಂದೆ ಎಲ್ಲರೂ ವಯಸ್ಸು ನಮ್ಮ ರಿಟೈರ್ಡ್ ಇದ್ದವರು, ಅಲ್ಲಿ ನಮ್ಮ ತಾಯಂದರು ಎಲ್ಲರೂ ಬಂದು ಕೂತು ಒಂದಿಷ್ಟು ಒಂದು 4 ಪೇಪರ್ ಒಂದು ಓಪನ್ ಜಿಮ್ ಅಂತೂ ಮ್ಯಾಕ್ಸಿಮಮ್ ಮಾಡ್ಲಾಕತ್ತೀವಿ ನಾವು ಬಿಜಾಪುರ್ನಾಗ. ಹಂಗೆ ಅದನ್ನೆಲ್ಲ ಮಾಡಿ ನಿಮ್ಮ ಆಸ್ತಿ ಇವತ್ತು ತಿಳ್ಕೊಂಡ್ರೆ ಏನಾಗೈತಿ. ಇವತ್ತು ನೋಡ್ರಿ ಅಲ್ಲಿ ಭಾಗವತ್ ಪಾಟೀಲ್ ಲೇಔಟ್ ಮಾಡಿದ್ರು, ಒಂದು ಸಣ್ಣದೊಂದು ಮಸೂತಿ ಇದೆ ತಳಿ. ಇವತ್ತು ಬಂದು ಅಲ್ಲಿ ಕಂಪೌಂಡ್ ಸಹಿತ ಅವರೇ ಕಟ್ಟಿಕೊಟ್ಟಾರ ಲೇಔಟ್ ಓನರ್. ಇವತ್ತಿದ್ರೆ ಅವ್ರು ನಮ್ಮದು ನಿಮ್ಮ ಗುಡಿದಲ್ಲಿ ಹೋಗಿದ್ರೆ ನಾವು ಯಾಕೆ ನಮಾಜ್ ಬೀಳ್ಬಾರ್ದತ್ತಿ ಈಗ ಜಗಳ. ಬೋರ್ ಹಾಕ್ಸಾರ. ನೀನು DSP ಹೇಳಿನಿ ಅಂದ್ರೆ ಇಷ್ಟು ದಾಕ್ಷಿ ಮಾಡ್ತಾರ. ನೀವು ನಮ್ಮವ್ರು ಏನೋ ಹೊರಗೆ ಬರೋದಿಲ್ಲ, ಅವ್ರು ಬಂದಾರ ಅಂದ್ರೆ ಒಳಗೆ ಹೋಗಿ ಬಾಗಿಲ ಹಾಕೊಂಡು ಕೂತ್ಬಿಡ್ತೀರಿ. ಅಂದ್ರ ಮೊದಲೇ ನೀವು ಜಾಗೃತಿ ಆಗ್ರಿ. ನಿಮ್ಮ ಏರಿಯಾದಾಗ ಅಲ್ಲಿ 100ಕ್ಕೆ 100 ಹಿಂದೂಗಳು ಅದಾರ. ಅಲ್ಲಿ ಹೆಂಗೆ ನೀವು ನಮಾಜ್ ಕೂತ್ಕೊಂಡಿರ್ತೀರಪ್ಪ, ನೀವು ನಮಾಜ್ ಬೀಳ್ಕೋದ್ರೆ ಹೋಗ್ರಿ ನಿಮ್ಮ ಏರಿಯಾದಾಗ ಬೇಕಾದಾಗ ಲೇಔಟ್ ಅದಾವ ಮಾಡ್ಕೋರಿ. ಇದನ್ನೂ ಸಹಿತ ಹೇಳೋದು ಇವತ್ತು ರಾಜಕಾರಣ ಮಾಡೋದಿಲ್ಲ, ಎಲ್ಲ ಅವ್ರ ಪರವಾಗಿ ಮಾತಾಡ್ತಾರೆ. ನೀವು 26 ದಿವಸ ಕೂತಿದ್ರು ದಲಿತರು ಉಪವಾಸಕ್ಕೆ. 29 ದಿವಸ ಯಾವ ಬಿಜಾಪುರ ಜಿಲ್ಲಾ ಯಾವ ದಲಿತ ಮುಖಂಡನು ಬಂದು ಅನ್ಯಾಯ ಆಗೈತೆ ಒಬ್ಬನು ಭಾಷಣ ಮಾಡಲಿಲ್ಲ. ಯಾಕಂದ್ರೆ ಅವ್ರಿಗೆ ರಾತ್ರಿ ಅವ್ರ ಮನೆಯಾಗೆ ಇರ್ತಾರ, ಅವ್ರು ಬೇರೆ ಅಂತ ತಿಳ್ಕೊತ. ಎಲ್ಲಿ ದಲಿತರದ್ದು ಏನು ಉದ್ಧಾರ ಮಾಡ್ತಾರವರು? ಹಿಂಗದ ಬಿಜಾಪುರದ ಸ್ಥಿತಿ. ಇದು ಒಂದೇ ಬಿಜಾಪುರದಲ್ಲ, ಈ ದೇಶನಾಗ ಅವರು 100ಕ್ಕೆ 100 ಮತದಾನ ಮಾಡ್ತಾರೆ. ಅವ್ರು 100ಕ್ಕೆ 100 ಮತದಾನ, ಬಿಸಿಲಿರಲಿ ಮಳೆ ಇರಲಿ ಬೇಕಾದ ಸುಡಗಾಡಿ ಇರಲಿ, 4 ಕಿಲೋಮೀಟರ್ ಪಾಳೆ ಇರಲಿ, ಅವ್ರು ನಿಂತು ಹೊಟ್ಟಾಗ್ತಾರೆ. ನಮ್ಮವರು ಒಟ್ಟೆ ಹೊರಗೆ ಬರೋದಿಲ್ಲ. ಇಲ್ಕಂದ್ರೆ ಎಲ್ಲ ಗಂಡ ಹೆಂಡತಿ ಕೂಡಿ ಮಕ್ಕಳು ಹಾಕೊಂಡು ಕಾರ್ನಾಗ ಬರ್ರತ್ತು 2 ದಿವಸ ಸೂಟಿ ಐತೆ ಹೋಗ್ಬಿಡ್ತಾರೆ. ಈ ಸೂಟಿ ಭಾಳ ದಿವಸ ಹೋಗುದಿಲ್ಲ ನಿಮ್ಮದು. ಇನ್ನೊಂದು 10-15 ವರ್ಷ ಜಾಗೃತಿಯಾಗಿ ನೀವು ಓಟ್ ಹಾಕಿ ಗಟ್ಟಿಗೆ ಮಾಡಲಿಲ್ಲ ಅಂದ್ರೆ ನಾವು ನೋಡಿ ಹೆಂಗೆ ಒದ್ದಾಡಿ ಆರಿಸ್ಬಿಡ್ತೀವಿಲ್ಲ. ಇಲ್ಲಿ ಬಿಜಾಪುರ್ನಾಗ 7-8 ಸಾವಿರನಾಗ ಕಡ್ಯಾಕ್ ಆಗ್ಬೇಕಾದ್ರೆ ಶಿವಾಯನ ಮನೆ ನೀವೆಲ್ಲ ಇಲ್ಲಿ ಲೀಡರ್ ಮಾಡಿರ್ತೀರಿ. ಇನ್ನೂ ಮುಂದಿನ ಸಲ ನೀವು ಇಲ್ಲಿ 100ಕ್ಕೆ 100 ಮತದಾನ ಆಗ್ಬೇಕು. ಇಲ್ಲೇ 50,000 ಲೀಡ್ ಆಗ್ಬೇಕು. ಈಗ 33,000 ತನ ನೀವು ಲೀಡ್ ಕೊಡ್ತೀರಿ. ಎಲ್ಲಿ ತನ? ಹಳಿ ಬಸ್ ಸ್ಟ್ಯಾಂಡ್ ತನ. ನಾ ಎಷ್ಟು ಲೀಡ್ ಇರ್ತೀನಿ? 34,000 ಲೀಡ್ ಇರ್ತೀನಿ. ಎಲ್ಲಿ? ಹಳಿ ಬಸ್ ಸ್ಟ್ಯಾಂಡ್ ತನ. ಆದ್ರೂ ನಮ್ಮ ಹಿಂದೂಗಳು 100ಕ್ಕೆ 100 ಇದ್ದಲ್ಲಿ ಕಾಂಗ್ರೆಸ್ನವ್ರಿಗೆ ಸಾಬುಗೆ ದೀಡ್ಸಿದ ಒಂದು ಶೂಟ್ ಹಾಕಿರ್ತೀರಿ ನೀವು ಬೂಪ್ರು. ಅವ್ರು ನಿಮ್ಗೇನು ಒಂದು ತಪ್ಪಿ ಸಹಿತ ನಿಮ್ಗೆ ಹಾಕುದಿಲ್ಲ, ಲಗ ಹೊಡೆದ್ರು.
ಆದ್ರೆ ನೀವು ಹಾಕ್ತಿರಿ ದುಡ್ಡು ಅಲ್ಲಿ ಶುಭಮಸ್ತಿ ಇರೋದಾಗ ಹೋದಾಗ 878 ಒಂದು ಬೂತ್ನಾಗ ಓಟ್ ಆಗಿತ್ತಂದ್ರೆ ಎಷ್ಟು ನನಗೆ ಬಿದ್ದಿರ್ತಾವ ಗುರ್ತೈತೇನು? 1 2 ಯಾಕೆ ಹಾಕಿರ್ತಾರೆ ಗುರ್ತೈತೆ? ಭಾಳ ಶಾಣೆ ಅದಾರ. ಇಲ್ಲಕ್ಕ ಬೂತ್ ಕ್ಯಾಪ್ಚರ್ ಮಾಡ್ಯಾರ್ತೇಳಿ ಇದಕ್ಕೆ ಹಾಕಿರ್ತೇಳಿ 1-2 BJP ಗೆ ಹಾಕಂಗ, 1 JDS ಹಾಕಿರ್ತಾರೆ, 1 ಮಂಗ್ಯಗಳು ಪಕ್ಷೇತರ ನಿಂತಿರ್ತಾವಲ್ಲ ರೊಕ್ಕ ತಿಂದು ಈ ಉದ್ದ ಕುಂಕುಮ ಹಚ್ಕೊಂಡು ನಾವೇ ಹಿಂದೂ ತಳಿ ಅವ್ರಿಗೆ 1 2 ಹಾಕಿರ್ತಾರೆ. ಅವ್ರು ಎಟ್ರಿ 878ರಾಗ 875. ನಾನು 33,000 ಏನೈತಲ್ಲ 70-80 ಬೂತ್ನ ಡಬಾ 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 ಬಿದ್ದು ಮನಗಳು ಯಕ್ಷ ಹಣಮಂತಿಯವ್ರಿಗೆ ಬರುತ್ತಾನ 3,000ಕ್ಕೆ ಬಂದು ನಿಂತಿರ್ತಾನೆ. ಮುಂದೆ ಅಲ್ಲಿ ಮತ್ ನಮ್ಮ ಮಂದಿ ಚಾಲು ಆಗ್ತಾರೆ. ಅಲ್ಲೊಂದು 4-5 ಸಾವಿರ, ಅಲ್ಲೂ ಒಂದೊಂದು ಬೂತ್ ನಾವು ಸಂಪೂರ್ಣ ದುಡಿಸಿ ಅವ್ರಿಗೆ ಹಾಕಿರ್ತಾರೆ. ಅಟ್ಟು ಅಡ್ಡಾಡಿ ಎಟ್ಟಾಯ್ತು 8,500ದಾಗ ಆಯ್ತು ರೀ ಗೌಡ್ರ. ಅವಾಗ ಹಿಂಗ್ ಮಾಡಿ ಕೇಸರಿ ಗುಲಾಲ್ ಹಾಸೋದು ನಾವು ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋದು ಏನಂದ್ರೆ ಒಟ್ಟೆ ಇನ್ನು ಮ್ಯಾಗ ನಮ್ಮ ದೇಶ ನಮ್ಮ ಕೈಯಾಗ ಉಳಿಬೇಕು, ನಾವು ಹೇಳ್ದಂಗೆ ಈ ದೇಶ ನಡಿಬೇಕು. ನಮ್ಮ ಸನಾತನ ಧರ್ಮ ಉಳಿಬೇಕಂದ್ರೆ ಅದು ಕಾರ್ಪೊರೇಷನ್ ಇರಲಿ, ಪಂಚಾಯತ್ ಇರಲಿ, MLA ಇರಲಿ, MP ಇರಲಿ, ಹೊರಗೆ ಬಂದು ಓಟ್ ಹಾಕಿ. ಈಗ ನನಗೆ ಆರ್ಸಿ ತಂದಿರುತ್ತೆ ಡೆವಲಪ್ಮೆಂಟ್ ಮಾಡಿರ್ಲಿಲ್ಲ, ನೀವೇ ಆರ್ಸಿ ತಂದಿರಲಿಲ್ಲ ಅಂದ್ರೆ ಯಾವ ಬರ್ತಿದ್ದ ಅವ ತನ್ನ ಓಣ್ಯಾಗೆ ಹಾಕೋತಿದ್ದ. ಬರೀ ಗುಂಟೆದಾಗೆ ಸಿಮೆಂಟ್ ರೋಡ, ಗುಂಟೆದಾಗೆ ನೀರ ಎಲ್ಲ ಅಲ್ಲೇ ಮಾಡಿದ್ರು. ನಾ ಬಂದ ಮ್ಯಾಗ ಹಿಂದೂ ಉಳಿಯೋರು ಗುಂಟದಾಗೂ ನಾನು ಮಾಡಿದೆ. ಅವಾಗ ಕೇಳಿದೆ ಆಫೀಸರ್ ಕೆಲವೊಂದು ತಕರಾರು, ಸರ್ ಗುಂಟ ಆಯ್ತಂದ. ಅವಾಗ ಏನು ಮಕ್ಕೊಂಡಿದ್ದೇನಪ್ಪ ಅಂತ ಕೇಳಿದೆ. ನಾನು ಹಿಂದೆ ಭಾಗವಾನ ಮಾಡಾಗ ಏನು ಮಕ್ಕೊಂಡಿದ್ದೀನಿ? ಅವಾಗ ಕಾನೂನು ಇತ್ತಿಲ್ಲ. ಇಲ್ಲ ಸರ್ ಅದು ಪ್ರೆಷರ್ ಇತ್ತು. ಈಗ ನಂದು ಪ್ರೆಷರ್ ಐತಿ, ನಮ್ದು ಹಿಂದೂ ಪ್ರೆಷರ್ ಐತಿ, ಸುಮ್ಮ ಮಾಡಿ ಇಲ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗು. ಯಾಕಂದ್ರೆ ನಮ್ಮ ಸರ್ಕಾರ ಇತ್ತು ಅವಾಗ ರೋಡೇ ಆಗಿಲ್ಲ, ಬೋಗಸ್ ಖರ್ಚು ಹಾಕ್ಯಾರ. ಸುಮ್ಮನೆ ನೋಡ್ರಿ, ಮಹಬೂಬ್ ಸಾಹೇಬನ ಮನೆಯಿಂದ ಗೈಬೂ ಸಾಹೇಬನ ಮನೆ, ನೆಕ್ಸ್ಟ್ ಇಯರ್ ಗೈಬೂ ಸಾಹೇಬನ ಮನೆಯಿಂದ ಮಹಬೂಬ್ ಸಾಹೇಬ್ ಹೋಗಿ ನೋಡ್ತಾರೆ ಗೈಬೂ ಸಾಹೇಬನ ಮನೆ ಐತಿ, ಮಹಬೂಬ್ ಸಾಹೇಬನ ಮನೆ ಐತಿ. ಹಂಗೆ ಕಾಣಿಸ್ತಾರ, ಯಾರು ಗುರ್ತು ಸಿಗುದಿಲ್ಲ. ಅದ್ರಾಗ ಹೆಣ್ಮಕ್ಳಂತೂ ಗುರ್ತಂತೂ ಮೊದಲು ಸಿಗುದಿಲ್ಲ. ಯಾರು ಬಂದು ಓಟ್ ಹಾಕ್ತಾರೋ ಗೊತ್ತದ್ರಿ. ಮಮತಾ ಜಾನು ಹಾಕ್ಯಾಳ, ಆ ಬ್ಯಾಗ್ ಹಾಕ್ಯಾಳ ಗೊತ್ತಿಲ್ಲ, ಎಲ್ಲ ಬಂದೇ ಇರ್ತೈತೆ ಅಲ್ಲಿ. ಏನ್ ನೋಡ್ತಾರ ನಮ್ಮ ಹೆಣ್ಮಕ್ಳಂತೂ ಓಟಿಗೆ ಹೋಗುದಿಲ್ಲ. ಏನ್ ಬಿಡ್ರಿ, ಯಾರಿಗೆ ಊಟ ಹಾಕಿ ಏನ್ ಮಾಡೋದು? ಮನೆಗೊಂದು 3 ಬಾಗಿಲು ಹತ್ತೈತಿ, ನೀರು ಬಂದವು, ಯಾವ ಆರ್ಸಿ ಬಂದಿ ನಮ್ಮ ಮನೆ ಕಸ ಹುಡುಕ್ತಾನ ಕೇಳ್ತೀರಲ್ಲ. ಅದು ಹೆಣ್ಮಗ ಕೇಳೋದಲ್ಲ ನನಗೆ ಜಲ್ನಾಗ 4 ಆಗಿತ್ತು. ಓಟ್ ಹಾಕುವರಿ ಹಾಕೋರಾತ್ ನಾವು ಹೋದೆ ಕಸ ಹುಡಲಕತ್ತಿದ್ರು ಮನೆ ಮುಂದೆ. ಬೂತ್ ಹೆಂಗ್ ಗುರ್ತದನ್ರಿ? ಈ ಮನೆ ಈ ಇಟ್ಟೆ ಭೂತ ಯಾರಿಗೆ ಹಾಕಿ ಏನ್ ಮಾಡೋದು ಅಪ್ಪ? ಈ ಕಸ ಹುಡುಗುದು ತಪ್ತತ್ತ. ನಾ ಹೇಳ್ದೆ ದಿನ ಮುಂಜಾನೆ ಏನ್ ಮನೆ ಕಸ ಹುಡುಗ್ಲಕ್ಕೆ ಬರ್ತಾರೆ. ನಮ್ಮ ಮಂದಿ ಹಣೆ ಬರಿದು ಮತ್ತು ಚೌಕಸಿ ಭಾಳ ಮಾಡೋದು. ಅವ್ರೇನು ಚೌಕಸಿ ಮಾಡ್ತಾರೆ ನೋಡ್ರಿ, ಅವ್ರು ಎಷ್ಟು ಒಕ್ಕಟ್ಟದಾರ. ಹಬ್ಬ ಹೇಳಿಬಿಟ್ಟ ಶುಕ್ರವಾರ ಕಲಾ ಡಬಾ ಡಬಾ ನಿಮ್ ಮುಂದೆ ಓಟ್ ಹಾಕ್ತಿರ್ತಾರೆ, ನಿಮ್ಗೆ ಗುರ್ತಿರೋದಿಲ್ಲ. ನನಗೆ ಹಾಕ್ಲಕತ್ತಾರ, ನೀವು ಕೂತಿರ್ತೀವಿ ಕೈ ಮುಕ್ಕೊಂಡು. ಒಳಗೆ ಹೋಗಿ ಗೊತ್ತಿದ್ದು ಬಂದಿರ್ತಾವ, ಹೊರಗೆ ಬಂದ ಕೂಡಲೇ ಅವ್ರು ಈ ನಮಗೆ ಹಾಕಿರ್ತೀವಿ ಹಲಿಕಿಸೋದು. ನಾನು ಡಬ್ಬಿ ಹೊಡೆದಾಗೆ ಗುರ್ತು ಏನೈತಿ ಒಳಗಿಂದ ಅನ್ನೋದು. ಇದೆಲ್ಲ ನನ್ನ ಅನುಭವ. ಇದು 9 ಇಲೆಕ್ಷನ್ ಮಾಡಿನ, 6 ಸಲ ಗೆದ್ದೀನಿ, 3 ಸಲ ಬಿದ್ದೀನಿ. ಇದನ್ನೆಲ್ಲ ಯಾಕೆ ಹಾಕತ್ತೀರಿ? ಓಟ್ ಅನ್ನೋದೇ ಭಾಳ ಬಾತು ದೇಶದಾಗ. ಅದಕ್ಕೆ ಕೆಲಸ ಮಾಡೋಣ. ನಮ್ಮ ಸಂತೋಷ್ ಪಾಟೀಲ್ ಹೇಳೋದಲ್ಲ, ಇನ್ನೊಂದು 5 ಕೋಟಿ, ಅದು 5 ಕೋಟಿ ತರ್ತೀವಿ, ಒಂದು 2-3 ತಿಂಗಳು ತಡೀರಿ. ಅದನ್ನು ಎಲ್ಲ ರೋಡ್ ಈಗ ಯಾಕಂದ್ರೆ ಒಂದ್ ಕಡೆ ಮಾಡಿದ ರೋಡ್ 20 ವರ್ಷ ನೋಡ್ಲಾರ್ದಂಗೆ ಮಾಡಿಬಿಟ್ಟಿನಿ. ಈಗ 20 ವರ್ಷ ಆ ಕಡೆ ಹೋಗೋದೇ ಬೇಕಾಗಲ್ಲ, ಎಲ್ಲಿ ಆಗಿಲ್ಲ ಆ ಕಡೆಗೆ ಬರೋದು ನಾವು. ಈಗ ಡಾಂಬರ್ ಮಾಡ್ಲಾಕತ್ತೀವಿ ಉದ್ದೇಶ ಅಂದ್ರೆ ಮುಂದಿನ ಡ್ರೈನೇಜ್ ಮಾಡ್ಬೇಕು, ಇದು ಅಪ್ಗ್ರೇಡ್ ಮಾಡ್ಕೊಳಕ. ಅಲ್ಲಿ ತನಕ ಜನ ಚಲೋ ರೋಡ್ ಮ್ಯಾಗ ಅಡ್ಡಾಡಿ ಮತ್ತೆ ಬೈದು ಬೇಡ ತಳ್ಳಿ ಅದನ್ನ ಕನ್ವರ್ಟ್ ಮಾಡಿ ಇವತ್ತು ಡಾಂಬರ್ ಇದು ಏನು CC ಬದಲಿ ಇದು ಡಾಂಬರ್ ಮಾಡ್ಲಾಕತ್ತೀವಿ. ಎಲ್ಲರೂ ಸರಿಯಾಗಿ ಅದನ್ನ ನೀವು ಎಲ್ಲ ಸಹಕಾರ ಕೊಡ್ರಿ. ನಿಮ್ಮ ಕಂಪೌಂಡ್ ಹಚ್ಚಿ
ಅವನು ಒಳ್ಳೆ ಕೊಂಡು ಅವ್ನು ಹೇಳ್ಯಾನ, ನಿಮ್ಮ ಹೆಸರು ತರೋಂಗ ಕೆಲಸ ಮಾಡಿ ತೋರಿಸ್ತೀನಿ ಗೌಡ್ರ ಈಗ ಹೇಳೋಗನ ಯಾರೋ ಅವ್ರ ಪಾಪ ಸಂಬಂಧಿಕರು ತಿರ್ಕೊಂಡಾರ ಹೋದ. ಅದಕ್ಕೆಲ್ಲ ಬಡಾವಣೆದವರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಗಿಡಗಳು ಹಚ್ಚ್ರಿ. ಇದಕ್ಕೆ ಬೇಲಿ ಗೀಲಿದದು ಮತ್ತು ಯಾವ್ದು ಫಂಡ್ ಬಂದ್ರೆ ನಾವು ಕೊಡ್ತೀವಿ. ಎಲ್ಲ ಕಡೆ ಎಲ್ಲ ಗಾರ್ಡನ್ದಾಗ ಒಂದೊಂದು ಸಮುದಾಯ ಭವನ ಮಾಡ್ಕೋರಿ, ಯೋಗ ಪ್ಲ್ಯಾಟ್ಫಾರ್ಮ್ ಮಾಡ್ಕೋರಿ. ಅಲ್ಲಿಂದ ಅಲ್ಲೇ ಅಷ್ಟು ಸಾಧ್ಯ ಆದಷ್ಟು ವರ್ಷಕ್ಕೊಂದು ನಾಲ್ಕೈದು ನಾನು ಈ ಜಿಮ್ ಕೊಡ್ತೀನಿ. ಅದು ಜಿಮ್ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ, ವಯಸ್ಸಾದವ್ರಿಗೆ. ಯಾಕಂದ್ರೆ ನಂದು ಕನಸು ಏನೈತಂದ್ರೆ ಯೋಗ ಮಾಡ್ರಿ, ನೀವೆಲ್ಲ 100 ವರ್ಷ ಬಾಳಿ ಬದುಕಬೇಕಂತೇಳಿ ನನ್ನ ಆಸೆ ಐತಿ. ಯಾರು ಹಾಸಿಗೆಯಾಗಿ ಇದ್ದು ಮ್ಯಾಗ ಹೋಗ್ಬಾರ್ದು. ನಕ್ಕೋತ್ ಇಲ್ಲೇ ಕೂತಿದ್ರಿ, ಇನ್ನ ಈ ಗಾರ್ಡನ್ದಾಗ ಮಾತಾಡಿದಿರಿ ಮನೆಗೆ ಹೋಗೋದಕ್ಕ ಓಂ ನಮಃ ಶಿವಾಯ ಅಂತೇಳಿ ಹಂಗಾಗ್ಬೇಕು. ತಿಂಗಳಗಟ್ಲೆ ಬಿದ್ದು ಮಾಡಿ ತ್ರಾಸಾಗಿ ಪಾಪ. ಅದಕ್ಕೆ ಸ್ವಲ್ಪ ಶಾರೀರಿಕ ಕ್ರೀಡೆ ಆಗ್ಬೇಕು, ಒಳ್ಳೆ ಗಿಡಗಳು ಅದಾವ, ಒಳ್ಳೆ ವಾತಾವರಣ ಅದ, ಅದನ್ನೆಲ್ಲ ಮಾಡ್ರಿ. ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ. ನಮ್ಮ ಸಂತೋಷ್ ಪಾಟೀಲ್ ಹೇಳ್ದ ಈ ರೊಕ್ಕ ಹೆಂಗೆ ತರಬೇಕು ಅಂತ ನನಗೆ ಗೊತ್ತದ. ಎಲ್ಲ ಮಂತ್ರಿಗಳಿಗೆ ನೋಡಿದ್ರಲ್ಲ ಅಲ್ವ, ಯಾರೋ ಬೈರತಿ ಸುರೇಶಿಗೆ ನಮಗೆ ಜಗಳ ಆಯ್ತು 55 ಕೋಟಿ ರೂಪಾಯಿ ಸಲುವಾಗಿ. ಯತ್ನಾಳ್ ಸಾಹೇಬ್ರು ಹೇಳ್ಯಾರ ಅಂದ್ರೆ ಒಂದು ವಾರ ನಾನು ಶಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದೆ. ಸಿದ್ದರಾಮಯ್ಯ ಅಲ್ಲೋ ಯಾರು ನಮ್ಮ ಬೈರತಿ ಸುರೇಶ್ ನಗರಾಭಿವೃದ್ಧಿ ಮಂತ್ರಿಗಳು. ಅದೊಂದು ಸ್ಟೀಲ್ ಪೈಪ್ ಲೈನ್ ಮಾಡಿಸ್ಲಕತ್ತೀವಿ ನಾವು ಕೋಲಾರನಿಂದ. 55 ಕೋಟಿ ರೂಪಾಯಿ ಬೇಕಾಗ್ಯಾವು. ಈ 35 ಕೋಟಿ ಅದಾವ ನಾವು ನಮ್ಮ ಮೊದಲಿನ ಇದರ ಟೆಂಡರ್ನಾಗ. ಈಗಿನ ಕಾಸ್ಟ್ ತುಟ್ಟಾಗಿದ್ದರಿಂದ ಅದು ಸ್ಟೀಲ್ ಪೈಪ್ ಲೈನ್ ಮಾಡಿದ್ರೆ ಎಲ್ಲಿ ಪೈಪ್ ಲೈನ್ ಹೊಡಿದಿಲ್ಲ. ಬಿಜಾಪುರದು 24 ವರ್ಷ ಬಿಜಾಪುರಕ್ಕೆ ಬರ್ತಾವೆ. ಮತ್ತು ಇದ್ರದ್ದೇ ಸಪ್ರೇಟ್ ಲೈನ್ ಬರ್ತದೆ ನಮ್ಮ JJM. ಯಾಕ್ರಿ ಇದ್ರದ್ದು ಸಪ್ರೇಟ್ ಇರ್ತದೆ. ಎಲ್ಲಿನೂ 24 ತಾಸು ನೀರು ಕೊಡ್ಲಿಕ್ಕಾಗ್ತದೆ. ಏನು ಮೂಲಭೂತ ಸೌಕರ್ಯದ ನಾವು ಮಾಡ್ತೀವಿ. ನಮ್ಮ ಗ್ರಾಮ ಪಂಚಾಯತ್ರು ಸಹಿತ ಸ್ವಲ್ಪ ಸ್ಟ್ರೀಟ್ ಲೈಟ್ ಮೇಡಮ್ ಅವೇನು ರೊಕ್ಕ ಅದಾವು ಬರೀ ಹಂಗೆ ಖರ್ಚಾಗಿ ತೆಗಿಬೇಡ್ರಿ, ಕೆಲಸ ಮಾಡಿರಿ. ನಮ್ಮ ಕೈಗೆ ಸಿಕ್ಕರೆ ಮತ್ತು ನಾವೆಲ್ಲ ಸಸ್ಪೆಂಡ್ ಮಾಡಿಸ್ತೀವಿ. ಹೇಳ್ತೀನಿ, ಯಾವುದೂ ದುರುಪಯೋಗ ಆಗಬಾರ್ದು. ರೊಕ್ಕ ಎಲ್ಲ ಕೆಲಸ ಆಗ್ಬೇಕು, ನಿಮ್ಮದು ಹೆಸರು ಬರಬೇಕು. ಯಾಕಂದ್ರೆ ನಿಮ್ಮದು ಮನೆ ಎಲ್ಲಿತ್ರಿ? ಬಿಜಾಪುರನಾಗ ಐತಿ. ಎಲ್ಲ ಚಲೋ ಆಗೈತಿ, ಅದಕ್ಕೆ ನಿಮ್ಗೇನು ಚಿಂತಿಲ್ಲ. ಅದಕ್ಕೆ ಇಲ್ಲಿದ್ದವ್ರು ಪಂಚಾಯತಿ ಒಳಗಿದ್ದೀರಿ, ಪಂಚಾಯತಿ ಒಂದು ಮನೆ ಕಟ್ರಿ ಕಡೆ. ಅದ್ರ ಸಲುವಾಗ್ಯಾರ ನೀವು ಮಾಡ್ತೀರಿ ಕೆಲಸ ಅದಕ್ಕೆ ಮಾಡ್ರಿ ಮೇಡಮ್ಮ, ನೀವು ಮಾಡ್ರಿ. ನಮ್ಮ ಪಂಚಾಯತ್ ಸದಸ್ಯರು ಎಲ್ಲರೂ ಮಾಡ್ರಿ. ಅವ್ರದ್ದು 1.5 ವರ್ಷಕ್ಕೆ ಎಲೆಕ್ಷನ್ ಬರ್ತಿದಿಲ್ಪ, ಎಲ್ಲ ಓಟ್ ಮಾಡಿಸ್ರಿ ಸರಿಯಾಗಿ. ಎಲ್ಲರೂ ಓಟ್ ಪಂಚಾಯತ್ ಎಲೆಕ್ಷನ್ದಾಗ ನನಗೆ 100ಕ್ಕೆ 100 ಮತದಾನ ಬಿಜಾಪುರ ಇದು ಯಾವುದು ತರ್ವಿ ಗ್ರಾಮ ಪಂಚಾಯತ್ ಇರತ್ತೆ. ರೆಕಾರ್ಡ್ ಆಗ್ಬೇಕು ಇಡೀ ದೇಶಕ್ಕೆ. ನಾವೇ ಮಾದರಿ ಆಗ್ಬೇಕು ದೇಶಕ್ಕೆ. ಯಾಕಂದ್ರೆ ಯಾವ ಚುನಾವಣೆನೂ ಅಲಕ್ಷ್ಯ ಮಾಡಬಾರ್ದು. ಗ್ರಾಮ ಪಂಚಾಯತಿ, ಕಾರ್ಪೊರೇಷನ್, MP, MLA ಇವು ನಾವು ನಮ್ಮ MP ಏನು ಮಾಡಿಲ್ಲ ಅಂದ್ರೂ ಮೋದಿ ಒಬ್ರು ಅದಾರಲ್ಲ, ಅವ್ರ ಕಿವಿ ಎಂಡವರಲ್ಲ ಒಬ್ರು ಅದರ ಗಟ್ಟಿ ಒಬ್ರು ಇದ್ದೇ ಇರ್ತಾರೆ. ಅದಕ್ಕೆ ನಾ ಹೇಳ್ದೆ ರಮೇಶ್ ಜಿಗಜಿಣರು ಮಾಡ್ಲಿ ಬಿಡ್ಲಿ, ನಾವು ಕಡೆಗೆ ಇವ್ರ ಜೋಡ ಜಗಳ ಆಡ್ಕೋತ ಕೂತ್ರ ನಾವು ಯಾರಿಗೂ ಪೆಟ್ಟು ಕೊಡ್ತೀವಿ. ಗಣಪತಿ ಇಲ್ಲಿಗೆ ಹೊಡಿಲಕ್ಕೆ ಹೋಗಿ ಗಣಪತಿ ಇವತ್ತು ಮೋದಿ ಇವರು ಜಿಗಜಿನವ್ರ ಜೋಡ ನಾವು ಜಗಳ ಆಡ್ಕೋತ ಕೂತೀವಿ ಅಂದ್ರೆ ನಾವು ಯಾರಿಗೆ ಪೆಟ್ಟು ಕೊಡ್ತೀವಿ? ಮೋದಿಯವರಿಗೆ. ಮೋದಿಯವ್ರು ಬರ್ಬೇಕಾದ್ರೆ ನಾವು ರಮೇಶ್ ಜಿಗಜಿನ ಆಡಿಸ್ತಿರ್ಬೇಕು. ಇದು ಸೂತ್ರ ಇದು. ಅದಕ್ಕೆ ಯಾವುದು ನಾವು ಅದ್ರಾಗ ಎಂದೂ ಅಪಸ್ವರ ಮಾಡಲಿಲ್ಲ. ನಾವು ಜಗಳಕತ್ತಿದ್ವಿ ಭಾಳ. ನಾವು ಕಡೆಗೆ ನಾವು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡೆ. ನಾವು ದೇಶದ ಬಗ್ಗೆ ಮಾತಾಡ್ತೀವಪ್ಪ, ಬರೀ ಜಿಗಜಿನವ್ರು ನಾವು ಜಗಳ ಕೂತ್ರ ಅಂತಿಮವಾಗಿ ಪೆಟ್ಟಾರಿ ಆಗೋದು ಮೋದಿಯವ್ರಿಗೆ. ಹಿಂಗಾಗಿ ಮೋದಿಯವ್ರನ್ನ ಆರಿಸಿದ್ರ ಸಲುವಾಗಿ ಜಿಗಜಿನವರು ಬಂದರು. ಈಗ ನೋಡ್ರಿ, ಈಗ ಅದು ಬಿಜಾಪುರ ಯತ್ನಾಳ್ ರೋಡನ್ನು ಇವತ್ತು ನ್ಯಾಷನಲ್ ಹೈವೇ ಡಿಕ್ಲೇರ್ ಆಗ್ತದೆ. ಸುಮಾರು ಇದು ನಿಮ್ಗೆ ಸಮೀಪ ಆಗ್ತೈತಿ. ಇಲ್ಲಿ ಇನ್ಮ್ಯಾಗ ನಾವು ಕರಾಳ ಸತ್ತಾರ ಮ್ಯಾಗನೇ ಮುಂಬೈ ಹೋಗೋದು. ಸೋಲಾಪುರ, ಪುಣೆ ಹೋಗೋದಿಲ್ಲ. ಆ ಗಣಪತಿ ಒಳಗೆ ಪಂಡ್ರಪುರ ಇದ್ರಾಗ ಪುಣೆದಾಗ 4 ತಾಸು ಜಾಮ್ ಆಗ್ತದೆ. ಈ ರೋಡ್ ಇನ್ನೊಂದು ವರ್ಷನಾಗ ಸ್ಟಾರ್ಟ್ ಆಗ್ತೈತಿ. ಈಗೆಲ್ಲ 4ನೇ ನಂಬರ್ನಾಗ ಇವತ್ತು ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿ ನಾವು ಕರೆಸಿದ್ದೆ. ಆ ರೋಡನ್ನು ಇನ್ನೊಂದು ವರ್ಷಕ್ಕೆ ಅದೇ ನಿತಿನ್ ಗಡ್ಕರಿ ಬಂದು ಇನ್ನೊಂದು ರಿಂಗ್ ರೋಡ್ ಬರ್ತೈತಿ. ಇದಕ್ಕೆ ಪೆರಿಫಿಯಲ್ ರಿಂಗ್ ರೋಡ್ ಮಾಡ್ಲಾಕತ್ತೀವಿ. 750 ಕೋಟಿ ರೂಪಾಯಿದು ಪೂರ್ತಿ. ಎಲ್ಲಿ ಬಂದ್ರೆ ತೊರ್ವಿ ದಾಟಿ ಆ ಕಡೆ ಬರ್ತದೆ, ಈ ಕಡೆ ಜುಮ್ನಾಳ ದಾಟಿ, ಆ ಕಡೆ ಅಲಿಯಾಬಾದ್ ದಾಟಿ, ಈ ಕಡೆ ನಮ್ಮ ಬುತ್ನಾಳ ತಾಂಡೆ ದಾಟಿ ಸುಮಾರು 750 ಕೋಟಿ ರೂಪಾಯಿದು ಎಸ್ಟಿಮೇಟ್ ಹೋಗ್ಯದ. ಅದು ಆಯ್ತಂದ್ರೆ ಮತ್ತೊಂದು ಡ್ರೈನೇಜ್ ಸಿಸ್ಟಮ್ ಬರ್ತದೆ, ಅಷ್ಟೊಂದು ರಾಜ್ಯ ಖಾಲಿ ಮಾಡ್ತೀವಿ. ಈ ಕಡೆ ಎಲ್ಲ ಜಮೀನುಗಳು ಮತ್ತೆ ಕಿಮ್ಮತ್ತಾಗ್ತವು. ಅದಕ್ಕೆಲ್ಲ ನ್ಯಾಷನಲ್ ಹೈವೇ ಬಂದು ಕೂಡ್ತಾವೆ. ಬಿಜಾಪುರಕ್ಕೆ ಎಷ್ಟು ರೋಡ್ ಗಾಡಿಗಳು ಇದು ಬರ್ತಾವಲ್ಲ ಹೈವೇಗಳು, ಎಲ್ಲ ರೋಡ್ಗಳು 6 ರಿಂಗ್ ರೋಡಿಗೆ ಕೂಡಿಸಿಬಿಡ್ತೀವಿ. ಅಂದ್ರೆ ಯಾವ ಬಿಜಾಪುರಾಗ ಬರೋ ಅಟ್ಟೆ ಊರಾಗ ಬರಬೇಕು.
ಸೋಲಾಪುರ ಹೋಗವ ಇಲ್ಲಿ ಬರೋದಿಲ್ಲ, ಸಿಂದಗಿ ಗುಲ್ಬರ್ಗ ಹೋಗವ ಈ ಕಡೆ ಬರೋದಿಲ್ಲ, ಹುಬ್ಬಳ್ಳಿ ಹೋಗವ ಬರೋದಿಲ್ಲ, ಈ ಕಡೆ ಚಿಕ್ಕೋಡಿ ಹೋಗವ ಬರೋದಿಲ್ಲ. ಎಲ್ಲ ಹೊರಗಿಂದವರೆಗೆ ಹೋಗೋದು. ಸಿಟಿ ಒಳಗೆ ಬರುವಂಥ ಜನರಿಗೆ ಅಷ್ಟೇ ಒಳಗೆ ಎಂಟರ್ ಆಗುವಂಥ ಒಂದು ರಸ್ತೆ. ಇನ್ನೊಂದು 2 ವರ್ಷ ತಗೋತೈತೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಕಳಿಸೀವಿ, ಅದೊಂದು ಆಗಿ ವಿಮಾನ ನಿಲ್ದಾಣ ರೆಡಿ ಆಗೈತಿ. ಇನ್ನೊಂದು 2-3 ತಿಂಗಳದಾಗ ವಿಮಾನ ಚಾಲು ಆಗ್ತಾವೆ. 3-4 ಸಾವಿರ ರೂಪಾಯಿ ಬೆಂಗಳೂರು ಮುಂಬೈ ಹೋಗ್ತೀರಿ.